ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾನೇ ಸಿಂಪಲ್ ಆಗಿ ನಮ್ಮ ಹೇರ್ ಹೆಲ್ತಿ ಆಗಿರೋದಕ್ಕೆ, ಗ್ರೋತ್ ಆಗೋದಕ್ಕೆ, ಶೈನಿಂಗ್ ಅಂಡ್ ಡ್ಯಾಂಡ್ರಫ್ ಫ್ರೀ ಆಗಿರೋದಕ್ಕೆ ಯಾವ ರೀತಿ ಒಂದು ಸಿಂಪಲ್ ಹೇರ್ ಕೇರ್ ರುಟೀನ್ ನಾನು ಫಾಲೋ ಮಾಡ್ತೀನಿ ಅಂತ ತಿಳಿಸ್ಕೊಳ್ಳೋಣ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ವಿಡಿಯೋನ ಕೊನೆ ತನಕ ನೋಡಿ, ತುಂಬಾನೇ ಬೆನಿಫಿಟ್ ಇದೆ. ಜಸ್ಟ್ ಫಾರ್ ಸ್ಟೆಪ್ 4 ಅಲ್ಲಿ ನಿಮ್ಮ ಒಂದು ಕೂದಲನ್ನ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಬಹುದು. ನಾವು ಈ ಒಂದು ರೂಟೀನ್ ನ ಡೈಲಿನೂ ಫಾಲೋ ಮಾಡಬಹುದು. ಇಫ್ ಇನ್ ಕೇಸ್ ನಾವು ಫ್ರೀ ಆಗಿದ್ದೀವಿ ಅಂದ್ರೆ, ಅಥವಾ ಹೊರಗಡೆ ನಾವೆಲ್ಲಾರು ಹೊರಟಿದೀವಿ ಅಂದ್ರೆ ತುಂಬಾನೇ ಬೆನಿಫಿಟ್ ಆಗುತ್ತೆ ಈ ರೀತಿ ಒಂದು ಸ್ಟೆಪ್ಸ್ ನ ಫಾಲೋ ಮಾಡೋದ್ರಿಂದ. ಸೊ ಬನ್ನಿ ತಿಳಿಸ್ಕೊಡ್ತೀನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಸಿಂಪಲ್ ಹೇರ್ ಕೇರ್ ರೂಟೀನ್ ಖಂಡಿತವಾಗೂ ಪ್ರತಿಯೊಬ್ಬರು ಫಾಲೋ ಮಾಡಬಹುದು. ಸೊ ಫಾಲೋ ಮಾಡಿದ್ರೆ ಏನಾದ್ರು ಬೆನಿಫಿಟ್ ಇದೆ ಅಂತಂದ್ರೆ, ಒಂದು ಪ್ರಾಪರ್ ಆಗಿ ಸಿಂಪಲ್ ಆಗೂ ಇರುತ್ತೆ, ತುಂಬಾ ಈಸಿಯಾಗಿ ನಿಮ್ಮ ಒಂದು ಹೇರ್ ಕೇರ್ ನ ಮಾಡ್ಕೊಳ್ಬಹುದು ಮನೆಯಲ್ಲಿ. ಅಂಡ್ ಕೆಲವೊಬ್ರು ನನ್ನ ಕೇಳಿದೀರಾ, ನೀವು ಯಾವ ಶಾಂಪೂ ಯೂಸ್ ಮಾಡ್ತೀರಾ, ನಿಮ್ ಹೇರ್ ಇಷ್ಟ ಚೆನ್ನಾಗಿದೆ ಅಂಡ್ ನೀವು ಯೂಸ್ ಮಾಡೋ ಆಯಿಲ್ ಅದ್ರದ್ದು ಬಾಟಲ್ ಎಲ್ಲ ತೋರಿಸಿ ಅಂತ. ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ಇವತ್ತು ಮಾತಾಡೋಣ ಅನ್ಕೊಂಡಿದೀನಿ. ನೀವು ನೋಡ್ತಿರ್ಬೋದು ನನ್ನ ಹೇರ್ ಎಷ್ಟು ಲೆಂತ್ ಇದೆ ಅಂತ, ಅಂಡ್ ಸಾಫ್ಟ್ ಅಂಡ್ ಸಿಲ್ಕಿ ಆಗಿರುತ್ತೆ. ಸೊ ನಾನು ತುಂಬಾನೇ ಸಿಂಪಲ್ ಆಗಿ ಇವಾಗ ಶುದ್ಧ ಹೇರ್ ಇಟ್ಕೊಂಡು ನನ್ನ ಡೈಲಿ ರೂಟೀನ್ ಅಲ್ಲಿ ಪ್ರತಿಯೊಂದನ್ನು ಅಂದ್ರೆ ಕಷ್ಟಪಟ್ಟೆಲ್ಲ ಹೇರ್ ರೂಟೀನ್ ಮಾಡಲ್ಲ. ಸೊ ಸಿಂಪಲ್ ಆಗಿ ಅಂಡ್ ತುಂಬಾ ಈಸಿಯನ್ನು ಆಗ್ಬೇಕು. ಸೊ ಪಾಪ ಎಲ್ಲ ಇರ್ತಾನೆ, ಯಾವ ರೀತಿ ನಾನು ನನ್ನ ಕೂದಲನ್ನ ಮೇಂಟೈನ್ ಮಾಡ್ತಾ ಇದೀನಿ ಅಂಡ್ ಅದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ನಿಮ್ಗೆ ತಿಳಿಸ್ಕೊಳೋಣ ಅಂತ ಇದೀನಿ ಇವತ್ತಿನ ವಿಡಿಯೋದಲ್ಲಿ. ನೋಡ್ತಿರ್ಬೋದು ನನ್ನ ಹೇರ್ ಬಂದ್ಬಿಟ್ಟು ಇಷ್ಟು ಲೆಂತ್ ಇದೆ. ಸೊ ಇವಾಗ ಇನ್ನೂ ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ. ಅದಕ್ಕೆ ಕಾರಣ ಬಂದ್ಬಿಟ್ಟು ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದೆ ಯಾವ ಆಯಿಲ್ ಯೂಸ್ ಮಾಡ್ತೀನಿ ಅಂತ, ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಇವತ್ತು. ಸೊ ವಿಡಿಯೋನ ಕೊನೆ ತನಕ ನೋಡಿ, ಯಾರು ಸ್ಕಿಪ್ ಮಾಡ್ಬೇಡಿ. ಅಂಡ್ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಇನ್ನು ಹೆಚ್ಚೆಚ್ಚು ವಿಡಿಯೋಸ್ ಗಳನ್ನ ನಾನು ಅಪ್ಲೋಡ್ ಮಾಡಿದಾಗ ಒಂದು ಇನ್ಫಾರ್ಮೇಶನ್ ವಿಡಿಯೋಸ್ ನಿಮ್ಗೆ ಬೇಗ ತಲುಪುತ್ತೆ ನೋಟಿಫಿಕೇಶನ್ ಅಲ್ಲಿ ತಿಳಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಒಂದು 4 ಸಿಂಪಲ್ ಸ್ಟೆಪ್ಸ್ ಗಳನ್ನ ತಿಳಿಸ್ಕೊಡ್ತೀನಿ ಸಿಂಪಲ್ ಹೇರ್ ಕೇರ್ ರೂಟೀನ್ ಅಲ್ಲಿ. ಇದನ್ನೆಲ್ಲ ಫಾಲೋ ಮಾಡಿದ್ರೆ ನಿಮ್ಮ ಕೂದಲು ಡ್ರೈನೆಸ್ ಇರ್ಬೋದು, ಫ್ರಿಜ್ ಫ್ರೀ ಆಗುವಂತದ್ದು, ಮತ್ತೆ ನಿಮ್ಗೆ ಏನಾದ್ರು ಏರ್ ಫಾಲ್ ಸಮಸ್ಯೆ ಇದ್ರೆ, ಆಮೇಲೆ ನಿಮ್ಮ ಸ್ಕಾರ್ಪ್ ತುಂಬಾನೇ ಡ್ಯಾಮೇಜ್ ಆಗಿದ್ರೆ ಅಂಡ್ ಇರಿಟೇಷನ್ ಇದ್ರೆ, ಸೊ ಈ ರೀತಿ ಹಲವಾರು ನಿಮ್ಮ ಒಂದು ಡ್ಯಾಂಡ್ರಫ್ ಸಮಸ್ಯೆ ಇರ್ಬೋದು, ಅದೆಲ್ಲದಕ್ಕೂ ಒಂದು ಚೆನ್ನಾಗಿ ಮ್ಯಾಜಿಕ್ ಆಗಿ ವರ್ಕ್ ಆಗುತ್ತೆ. ಸೊ ನೀವು ಇದನ್ನ ಡೈಲಿ ರೂಟೀನ್ ಅಲ್ಲಿ ಬೇಕಾದ್ರೆ ಫಾಲೋ ಮಾಡ್ಬೋದು, ಏನು ಪ್ರಾಬ್ಲಮ್ ಅಲ್ಲ, ಈಸಿ ಆಗಿರುತ್ತೆ. ಸೊ ಎಷ್ಟೋ ಜನಕ್ಕೆ ಹೇರ್ ತುಂಬಾ ಉದ್ದ ಬೆಳಿಬೇಕು, ನ್ಯಾಚುರಲ್ ಆಗಿ ಬ್ಲಾಕ್ ಕಲರ್ ಇರ್ಬೇಕು, ಸೊ ಸಾಫ್ಟ್ ಅಂಡ್ ಸಿಲ್ಕಿ ಶೈನಿ ಆಗಿರ್ಬೇಕು ಅಂತ ಅನ್ಸೋದು ಸಹಜ. ಬಿಕಾಸ್ ಹೆಣ್ಮಕ್ಳಿಗೆ ಅಂತ ಅಲ್ಲ, ಇವಾಗ ಗಂಡ್ಮಕ್ಳಿಗೆ ಅಂತಲ್ಲ. ಸೊ ಕೂದಲು ತುಂಬಾ ಚೆನ್ನಾಗಿ ಇದ್ರೆ ಒಂದು ಲಕ್ಷಣವಾಗಿ ಕಾಣುತ್ತೆ. ಸೊ ಹಂಗಾಗಿ ಎಲ್ರಿಗೂ ಇಷ್ಟ ಇರುತ್ತಲ್ವಾ. ಸೊ ಅದಕ್ಕೆ ತುಂಬಾನೇ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಗಳನ್ನ ಅಂಡ್ ಒಂಥರ ಪ್ರಾಪರ್ ಆಗಿ ಒಂದು ಹೆಲ್ತಿಯಾಗಿ ಏರಿರೋದಕ್ಕೆ ನಾವು ಏನು ಟ್ರೈ ಮಾಡಲ್ಲ ಮನೆಯಲ್ಲಿ. ಸೊ ನಾವೊಂದು ವೇನ ಫಾಲೋ ಮಾಡ್ಬೇಕಾಗತ್ತೆ. ಏರ್ ತುಂಬಾ ಚೆನ್ನಾಗಿರ್ಬೇಕು ನಮ್ದು, ಹೆಲ್ತಿಯಾಗಿ ಅಂಡ್ ಇಷ್ಟೆಲ್ಲ ಸಮಸ್ಯೆಯಿಂದ ಬಗೆಹರಿಬೇಕು ಅಂದ್ರೆ. ಸೊ ಬನ್ನಿ, ನಿಮ್ಗೆ ಬೋರ್ ಹೊಡ್ಸಲ್ಲ, ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾನು ಏನ್ ಮಾಡ್ತೀನಿ ಅಂದ್ರೆ, ಏರ್ನ ನೀಟಾಗಿ ಇವಾಗ ನಾನು ವಾಶ್ ಮಾಡಿ ಇಟ್ಕೊಂಡಿರ್ತೀನಲ್ಲ, ಸೊ ಆ ಒಂದು ಏರ್ಗೆ ಆಯಿಲ್ ನ ಅಪ್ಲೈ ಮಾಡ್ತೀನಿ. ಸೊ ನಾನು ಯಾವ ಆಯಿಲ್ ನ ಯೂಸ್ ಮಾಡ್ತೀನಿ ಅಂದ್ರೆ ಡಾಬರ್ ಆಮ್ಲಾ ಏರ್ ಆಯಿಲ್ ನ ಯೂಸ್ ಮಾಡ್ತಾ ಇದೀನಿ. ತುಂಬಾನೇ ಚೆನ್ನಾಗಿ ಫಾಸ್ಟ್ ಆಗಿ ಇರ್ಬೋದಾಗುತ್ತೆ. ನಂಗೆ ರ್ಯಾಂಡಮ್ ಆಗಿ ನಾನು ಚೂಸ್ ಮಾಡಿದ್ದು, ಮತ್ತೆ ನಾನು ಬಿಫೋರ್ ಟೈಮ್ಸ್ ಅಲ್ಲೆಲ್ಲ ಯೂಸ್ ಮಾಡ್ತಿದ್ದೆ, ಅವಾಗ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಫಾಸ್ಟ್ ಆಗಿ ಇರ್ಬೋದಾಗೋದು. ಸೊ ಇವಾಗ ಮತ್ತೆ ರೀಸೆಂಟ್ ಆಗಿ ಟ್ರೈ ಮಾಡಿದ್ವಿ. ನೀವು ನೋಡ್ಬೋದು, ಲಾಸ್ಟ್ ಟೈಮ್ ನಾನು 2 months ಬ್ಯಾಕ್ ನಾನು ಫ್ರಂಟ್ ಕಟ್ ಮತ್ತೆ ನನ್ನ ಒಂದು ಲಾಂಗ್ ಹೇರ್ ಯು ಶೇಪ್ ಕಟ್ ನ ನಾನು ಮನೆಯಲ್ಲೇನೆ ಮಾಡ್ಕೊಂಡಿದ್ದೆ. ಅದಾದ ನಂತರ ನೀವು ನೋಡ್ತಿರ್ಬೋದು, ಇಷ್ಟಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದು ಇಷ್ಟು ಲೆಂತ್ ಬೆಳೆದಿದೆ ಅಂತಂದ್ರೆ, ಇಫ್ ನೀವು ತಿಳ್ಕೊಳ್ಳಿ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಆ ಆಯಿಲ್ ಅಂತ. ಏನಿಲ್ಲ, ಸಿಂಪಲ್ ಫಸ್ಟ್ ಸ್ಟೆಪ್ ಅಂದ್ಬಿಟ್ಟು ಆಯಿಲಿಂಗ್ ಮಾಡೋದು. ಸೊ ನೀಟಾಗಿ ನಿಮ್ಮ ಸ್ಕಾಲ್ಪ್ಗೆ ಎಲ್ಲಾನು ನಿಮ್ಮ ಒಂದು ಏರ್ನ ಬಗ್ಗೆ ಮಾಡ್ಕೊಳ್ತಾ ನೀಟಾಗಿ ಹಚ್ಕೊಂಡು ಚೆನ್ನಾಗಿ ಒಂದು 5-10 minutes ಮಸಾಜ್ ಮಾಡ್ಬೇಕು. ಈವನ್ ಆಗಿ ಎಲ್ಲಾ ಕಡೆಗೂ ನಿಮ್ಗೆ ಆಯಿಲ್ ಸ್ಪ್ರೆಡ್ ಆಗ್ಬೇಕು. ಅದ್ರಿಂದ ಏನಾಗುತ್ತೆ ಅಂತಂದ್ರೆ, ಒಂದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದ್ರೆ ನಿಮ್ಗೆ ಒಂದು ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಶಾಂಪೂಯಿಂಗ್. ಸೊ ಶಾಂಪೂಯಿಂಗ್ ನ ನಾನು ಯಾವಾಗ ಮಾಡ್ತೀನಿ ಅಂದ್ರೆ, ಇವಾಗ ನಾನು ಒಂದೊಂದ್ಸಲ ಬಂದ್ಬಿಟ್ಟು ನೈಟ್ ಹೇರ್ ಆಯಿಲ್ ಅಪ್ಲೈ ಮಾಡಿ ಬಿಟ್ಟು ನೆಕ್ಸ್ಟ್ ಡೇ ನಾನು ಹೇರ್ ವಾಶ್ ಮಾಡೋಂಗಿದ್ದಾಗ ಮಾಡ್ತೀನಿ. ಇಲ್ಲ ಅಂದ್ರೆ ನಂಗೆ ಸಾಫ್ಟ್ ಆಗಿ ಶೈನಿಂಗ್ ಆಗಿ ಹೇರ್ ಬೇಕು ಇನ್ಸ್ಟೆಂಟ್ ಆಗಿ ಅಂದ್ರೆ, ಸೊ ಬಿಫೋರ್ ಶಾಂಪೂಯಿಂಗ್ ಗಿಂತ 1 hour ಮುಂಚೆ ನಾನು
ಏರ್ ಆಯಿಲ್ ನ ಅಪ್ಲೈ ಮಾಡ್ಬಿಟ್ಟು ನಂತರ 1 ಅವರ್ ಆದ್ಮೇಲೆ ನಾನು ಶಾಂಪೂಯಿಂಗ್ ಮಾಡ್ತೀನಿ. ಅಂಡ್ ಇದ್ರಲ್ಲಿ ನಾನು ಈ ವಿಡಿಯೋದಲ್ಲಿ ನಾನು ಯಾವ ಶಾಂಪೂ ಯೂಸ್ ಮಾಡ್ತೀನಿ ಅಂಡ್ ನಾನು ರೆಕಮೆಂಡ್ ಮಾಡೋದಂತ ಪ್ರಾಡಕ್ಟ್ಸ್ ಗಳನ್ನ ಕೆಲವೊಂದು ಹೇಳ್ತೀನಿ. ನಾನು ಯೂಸ್ ಮಾಡೋದು ಬಂದ್ಬಿಟ್ಟು ತುಂಬಾ ಜನ ಕೇಳ್ತಿರ್ತೀರಾ ಯಾವ ಶಾಂಪೂ ಯೂಸ್ ಮಾಡ್ಬೇಕು, ಏರ್ ಫಾಲ್ ಆಗ್ತಿದೆ ಅಥವಾ ಡ್ರೈನೆಸ್ ಇದೆ, ಸೊ ನಿಮ್ ತರ ಹೇರ್ ಬೇಕು, ಟಿಪ್ಸ್ ಹೇಳಿ ಅಂತ. ಸೊ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಆಲ್ರೆಡಿ ವಿಡಿಯೋ ಮಾಡಿದೀನಿ, ಬಟ್ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ನೋಡಿರಲ್ಲ ಎಲ್ಲಾ ವಿಡಿಯೋಸ್. ಸೊ ಅಂತವ್ರಿಗೆ ನನ್ ಸಜೆಷನ್ ಬಂದ್ಬಿಟ್ಟು, ನಂಗೆ ಏರ್ ಫಾಲ್ ತುಂಬಾನೇ ಕಮ್ಮಿ, ತುಂಬಾ ಜನ ಕೇಳ್ತಿರ್ತೀರಾ. ಸೊ ಏರ್ ಫಾಲ್ ನಮ್ಗೆ ಇಲ್ವೇ ಇಲ್ಲ ಆ ಸಮಸ್ಯೆ ಅಂತ ಹೇಳ್ಬೋದು. ಸೊ ನಾನ್ ಬಳಸುವಂತದ್ದು ಡವ್ದು ಏರ್ ಫಾಲ್ ರೆಸ್ಕ್ಯೂ ಶಾಂಪೂ. ಸೊ ನನ್ನ ಒಂದು ಏರ್ ಇಷ್ಟು ಲೆಂತ್ ಇದ್ರೂ ನಾನು ಬಳಸೋದು ಒಂದೇ ಪ್ಯಾಕೆಟ್. ಅಂಡ್ ನೆನ್ಪಿಟ್ಕೊಳ್ಳಿ, ನೀವು ಯಾವ್ದೇ ಶಾಂಪೂನ ಬಳಸಿ ಫಸ್ಟ್ ಅದನ್ನ ಡೈಲ್ಯೂಟ್ ಮಾಡ್ಕೊಳ್ಬೇಕು. ವಾಟರ್ ಅಲ್ಲಿ ಹಾಕಿ ಡೈಲ್ಯೂಟ್ ಮಾಡ್ಕೊಂಡ್ರೆ ನನ್ನ ಒಂದು ಇಷ್ಟು ಫುಲ್ ಉದ್ದ ಕೂದಲಿಗೆ ಒಂದೇ ಒಂದು ₹2 ಪ್ಯಾಕೆಟ್ ಸಾಕಾಗುತ್ತೆ ಅಂದ್ರೆ ನಿಜವಾಗ್ಲೂ ನೀವು ನಂಬಲ್ಲ. ಖಂಡಿತವಾಗ್ಲೂ ನಾನು ಒಂದೇ ಪ್ಯಾಕೆಟ್ ನ ಯೂಸ್ ಮಾಡೋದು. ಬಟ್ ವಿತೌಟ್ ಡೈಲ್ಯೂಟ್ ನಾನು ಯೂಸ್ ಮಾಡಲ್ಲ. ಹಂಗ್ ಯೂಸ್ ಮಾಡಿದ್ರೆ ಒಂದ್ 3-4 ಶಾಂಪೂ ಬೇಕಾಗುತ್ತೇನೋ. ಸೊ ಡೈಲ್ಯೂಟ್ ಮಾಡ್ಕೊಂಡು ಯೂಸ್ ಮಾಡ್ತೀನಿ. ₹2 ಪ್ಯಾಕ್ ಸಾಕಾಗುತ್ತೆ. ಸೊ 1 ಸೆಕೆಂಡ್ ತಿಳಿಸ್ತಾ ಇದೀನಿ. ನಾನು ಯೂಸ್ ಮಾಡುವಂತ ಶಾಂಪೂ ಬಂದ್ಬಿಟ್ಟು ಡವ್ದು ಏರ್ ಫಾಲ್ ರೆಸ್ಕ್ಯೂ ಶಾಂಪೂ ಅಂತ ಸಿಗುತ್ತೆ, ಅದನ್ನ ಯೂಸ್ ಮಾಡ್ತೀನಿ. ಸೊ ಅದಾದ ನಂತರ ನೆಕ್ಸ್ಟ್ ಶಾಂಪೂಯಿಂಗ್ ಆದ್ಮೇಲೆ ಕಂಡೀಷನರ್ ಬಂದ್ಬಿಟ್ಟು 3ನೇ ಸ್ಟೆಪ್ ಏರ್ ಕೇರ್ ರೂಟೀನ್ ಅಲ್ಲಿ. ಸೊ ನೀವು ಕಂಡೀಷನರ್ ನ ನೀವು ಹೋಮ್ ಮೇಡ್ ಮಾಡ್ಕೊಬಹುದು, ಅಥವಾ ನೀವು ಬೇಕಾದ್ರೆ ಹೊರಗಡೆ ಸಿಗುವಂತದ್ದು ಯೂಸ್ ಮಾಡ್ಬೋದು. ಸೊ ನಾನು ಬಂದ್ಬಿಟ್ಟು ಸ್ವಲ್ಪ ಡೇಸ್ ಅಲ್ಲಿ ಅರೋಮಾ ಬ್ಲಶ್ ಅವ್ರದ್ದು ಯೂಸ್ ಮಾಡಿದೆ. ಅದ್ರ ಬಗ್ಗೆ ನಿಮ್ಗೆ ಹೇಳಿದೀನಿ ಮಾಹಿತಿನ, ಅದು ತುಂಬಾ ಚೆನ್ನಾಗಿದೆ. ಅಂಡ್ ಡವ್ದೇನೆ ಕಂಡೀಷನರ್ ಬರುತ್ತೆ, ಅದನ್ನು ನೀವು ಯೂಸ್ ಮಾಡ್ಬೋದು, ತುಂಬಾನೇ ಚೆನ್ನಾಗಿದೆ. ಸೊ ಈಗ ಡವ್ ಶಾಂಪೂ ಯೂಸ್ ಮಾಡ್ತೀರಾ, ಡವ್ದನ್ನೇ ಕಂಡೀಷನರ್ ಯೂಸ್ ಮಾಡಿ, ಅಥವಾ ನೀವು ಯಾವ್ದು ಒಂದು ಶಾಂಪೂ ಯೂಸ್ ಮಾಡ್ತೀರಾ ಅದ್ರದನ್ನೇ ಒಂದು ಕಂಡೀಷನರ್ ನ ಯೂಸ್ ಮಾಡಿ, ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ತಿಳಿಸ್ತೀನಿ. ಸೊ ಅಥವಾ ನೀವು ಹೋಮ್ ಮೇಡ್ ಮಾಡ್ಕೊಳ್ಬೇಕು, ಇನ್ಸ್ಟೆಂಟ್ ಆಗಿ ಕಂಡೀಷನರ್ ಅಂಡ್ ನ್ಯಾಚುರಲ್ ಆಗಿ ಹೆಲ್ತಿ ಆಗಿರ್ಬೇಕು, ಯಾವ್ದೇ ಕೆಮಿಕಲ್ಸ್ ಅಥವಾ ಈ ರೀತಿ ಪ್ರಾಡಕ್ಟ್ಸ್ ಬೇಡ ಅನ್ನೋರು ಕಡಲೆ ಹಿಟ್ಟು ಮೊಸರನ್ನ ಮಿಕ್ಸ್ ಅಪ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ನಿಮ್ಮ ಕೂದಲು ವಾಶ್ ಮಾಡ್ಕೊಂಡಾದ್ಮೇಲೆ. ಅಥವಾ ನಿಮ್ಗೆ ಕಷ್ಟ ಆಗುತ್ತೆ ಮತ್ತೆ ಏರ್ ವಾಶ್ ಮಾಡ್ಕೊತ್ತೆ ಅರ್ಜೆಂಟ್ ಟೈಮ್ ಎಲ್ಲಾರು ಹೋಗ್ಬೇಕಂದ್ರೆ ಜಸ್ಟ್ ಮೊಸರನ್ನ ಅಪ್ಲೈ ಮಾಡ್ಕೊಂಡು ಇನ್ಸ್ಟೆಂಟ್ ಆಗಿ ನೀವು ಏರ್ ವಾಶ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟ್ ಅಂಡ್ ಶೈನಿ ಆಗಿರುತ್ತೆ. ಅಂಡ್ ಒಳ್ಳೆ ಕಂಡೀಷನರ್ ಮೊಸರು ಅಂತ ಹೇಳ್ಬೋದು. ಅದು ಡ್ಯಾಂಡ್ರಫ್ ಸಮಸ್ಯೆನೂ ಸಹ ಕಮ್ಮಿ ಮಾಡುತ್ತೆ, ತುಂಬಾನೇ ಬೇಗ ಕ್ವಿಕ್ ಆಗಿ ಕಮ್ಮಿ ಮಾಡುತ್ತೆ. ಸೊ ಈ ಒಂದು ಸ್ಟೆಪ್ ನ 3rd ಸ್ಟೆಪ್ ನ ಫಾಲೋ ಮಾಡಿ. ಅಂಡ್ 4th ಸ್ಟೆಪ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಆಫ್ಟರ್ ಕೇರ್ ಯಾವ ರೀತಿ ನಾನು ಮಾಡ್ಕೊಳ್ತೀನಿ ಅಂದ್ರೆ, ಇವಾಗ ಒಬ್ಬೊಬ್ರಿಗೆ ಎಷ್ಟೇ ಚೆನ್ನಾಗಿ ವಾಶ್ ಮಾಡ್ಕೊಂಡು ಹೇರು ಅಥವಾ ಶಾಂಪೂಯಿಂಗ್ ಅಥವಾ ಕಂಡೀಷನರ್ ಯೂಸ್ ಮಾಡಿ ಎಲ್ಲ ಆದ್ಮೇಲೆ ಒಂಥರ ಫ್ರಿಜ್ ಆಗಿರುತ್ತೆ ಹೇರ್ ತುಂಬಾ. ಸೊ ಅಂತವ್ರು ಏನ್ ಮಾಡ್ಬೇಕು ಅಂದ್ರೆ, ಆಫ್ಟರ್ ನೀವು ಈಗ ಶಾಂಪೂಯಿಂಗ್ ಎಲ್ಲ ಮಾಡ್ಕೊಂಡೆಲ್ಲ ಆದ್ಮೇಲೆ ನಾನು 1 ಚಮಚಷ್ಟು ನೀರನ್ನ ಕೋಲ್ಡ್ ವಾಟರ್ ನ ಅಪ್ಲೈ ಮಾಡ್ಕೊಂಡ್ ಬರ್ತೀನಿ. ಸೊ ಆಫ್ಟರ್ ಎಲ್ಲ ಚೆನ್ನಾಗಿ ವಾಶ್ ಆಗಿರ್ಬೇಕು ಹೇರ್, ಅವಾಗ ಒಂದು ಎಕ್ಸ್ಟ್ರಾ ಸಾಫ್ಟ್ನೆಸ್ ಮತ್ತೆ ನಿಮ್ಮ ಹೇರ್ ತುಂಬಾನೇ ಚೆನ್ನಾಗಿ ಶೈನಿಂಗ್ ಕಾಣೋದಕ್ಕೂ ಹೆಲ್ಪ್ ಮಾಡುತ್ತೆ ಕೋಲ್ಡ್ ವಾಟರ್ ನ ಬಳಸೋದ್ನ. ಅದನ್ನ ರೀಸೆಂಟ್ ಸ್ವಲ್ಪ 2 months ಇಂದ ಟ್ರೈ ಮಾಡಿದೀನಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಅಂತಾನು ಹೇಳ್ಬೋದು. ತುಂಬಾ ಡ್ರೈ ಆಗೋದಿಲ್ಲ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ನೀವು ಆಫ್ಟರ್ ಯಾವ ರೀತಿ ಕೇರ್ ಮಾಡ್ಬೇಕು ಅಂದ್ರೆ, ಅಂಡ್ ನಾನು ಯೂಸ್ ಮಾಡೋವಂಥದ್ದು, ನಿಮ್ಗೆ ಈಗ ಒಬ್ರಿಗೆ ಯೂಶಲಿ ತುಂಬಾ ಜನಕ್ಕೆ ಅದಿರುತ್ತೆ, ಫ್ರಿಜ್ ಹೇರ್ ಇರುತ್ತೆ. ಸೊ ಅಂತವ್ರು ಫುಲ್ ಆಫ್ಟರ್ ಏರ್ ವಾಶ್ ಎಲ್ಲ ಆಗಿ ನೀವು ಡ್ರೈ ಮಾಡ್ಕೊಂಡ್ ಬಂದ್ಮೇಲೆ ಸ್ವಲ್ಪ ಆಲೋವೆರಾ ಜೆಲ್ ನ ಅಪ್ಲೈ ಮಾಡ್ಕೊಂಡು ಕೂಮ್ ಮಾಡೋದ್ರಿಂದ ನಿಮ್ಗೆ ಒಂದು ಫ್ರಿಜ್ ಫ್ರೀ ಏರ್ ಸಿಗುತ್ತೆ. ಸೊ ಈ ಒಂದು ಟಿಪ್ಸ್ ನ ನೀವು ಫಾಲೋ ಮಾಡಿ, ಖಂಡಿತವಾಗ್ಲೂ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದು ಆಲೋವೆರಾ ಜೆಲ್ ತುಂಬಾನೇ ಒಳ್ಳೇದು ನಮ್ಮ ಒಂದು ಹೇರ್ಗೆ ಅಥವಾ ಸ್ಕಿನ್ಗೆ ಆಗ್ಲಿ. ಸೊ ನೀವು ಇದನ್ನ ಯೂಸ್ ಮಾಡ್ಬೋದು. ಅದನ್ನು ಅಷ್ಟೇ ನ್ಯಾಚುರಲ್ ಆಗಿ ಒಂದು ಶೈನ್ ಕೊಡುತ್ತೆ, ನಿಮ್ಮ ಹೇರ್ಗೆ ಸಾಫ್ಟ್ ಕೊಡುತ್ತೆ ಅಂಡ್ ಫ್ರಿಜ್ ಫ್ರೀ ಏರ್ ನ ತಂದು ಕೊಡುತ್ತೆ. ಸೊ ಇಷ್ಟು 4 ಸ್ಟೆಪ್ ನ ನೀವು ಕರೆಕ್ಟ್ ಆಗಿ ನಿಮ್ಮ ಡೈಲಿ ಅಥವಾ ವೀಕ್ಲಿ 1-3 ಟೈಮ್ಸ್ ಯೂಸ್ ಮಾಡ್ತಾ ಬಂದ್ರೆ, ಫಾಲೋ ಮಾಡಿದ್ರೆ ಈ ರೂಟೀನ್, ಖಂಡಿತವಾಗ್ಲೂ ನಿಮ್ಮ ಹೇರ್ ಅಲ್ಲಿ ತುಂಬಾನೇ ಚೇಂಜಸ್ ಕಾಣ್ತೀರಾ. ನೀವು ನೋಡ್ಬೋದು ನನ್ನ ಹೇರ್ ಎಷ್ಟು ಚೆನ್ನಾಗಿ ಹೆಲ್ತಿಯಾಗಿ ಅಂಡ್ ತುಂಬಾನೇ ಶೈನಿಂಗ್ ಸಾಫ್ಟ್. ನಾನು ಒನ್ ಡೇ ಏರ್ ವಾಶ್ ಮಾಡಿದ್ರು 3-4 ಡೇಸ್ ಅದೇ ಸಾಫ್ಟ್ನೆಸ್ ಶೈನಿನೆಸ್ ಹಂಗೆ ಇರುತ್ತೆ. ಯಾವ ರೀತಿ ಹೇರ್ ಡ್ರೈ ಆಗೋದು, ಆಯಿಲಿ ಆಗೋದು ಆ ತರದ್ದೇನು ಪ್ರಾಬ್ಲಮ್ಸ್ ಇಲ್ಲ. ಸೊ ಈ ಒಂದು ರೂಟೀನ್ ಫಾಲೋ ಮಾಡಿ, ಖಂಡಿತವಾಗೂ ನಿಮ್ಗೆ ಈಸಿ ಆಗಿ ಇರುತ್ತೆ ಅಂಡ್ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗೋದು, ಡ್ರೈನೆಸ್ ಹೋಗೋದು, ಏರ್ ಫಾಲ್ ಕಂಟ್ರೋಲ್ ಆಗೋದು, ಡ್ಯಾಂಡ್ರಫ್ ಸಮಸ್ಯೆ ಕಮ್ಮಿ ಆಗೋದು ಅಂಡ್ ನಿಮ್ಮ ಒಂದು ಕೂದಲು ಶೈನಿಂಗ್ ಸಾಫ್ಟ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂಡ್ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಯಾರಿಗಾರಿಗೆಲ್ಲ ಏರ್ ಪ್ರಾಬ್ಲಮ್ಸ್ ಇದೆ ಒಂದು ಒಳ್ಳೆ ಸಿಂಪಲ್ ಏರ್ ಕೇರ್ ರೂಟೀನ್
ಸರ್ಚ್ ಮಾಡ್ತಿರ್ತಾರೆ ಅಂತವ್ರಿಗೆ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗ್ಲಿ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟಾದ್ರೆ ಬೇಗ ಹೋಗಿ ಲೈಕ್ ಮಾಡಿ. ನೀವು ಒಂದು ಲೈಕ್ ಮಾಡಿದ್ರೆ ನನ್ಗೆ ಇನ್ನೂ ಹೆಚ್ಚೆಚ್ಚು ಇನ್ಫಾರ್ಮೇಶನ್ ತಿಳಿಸ್ಕೊಳೋದಕ್ಕೆ ಒಂದು ಸಪೋರ್ಟ್ ಸಿಗುತ್ತೆ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್.